ಸರ್, ಈಗ ಹೇಳಿ, ಈಗ ನಿಮ್ಮನ್ನ ಶಾಸಕರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಗೆಲ್ಸಿರ್ತಕ್ಕಂಥದ್ದು, ನಿಮ್ಮ ಬ್ರದರ್ನ, ನಿಮ್ಮ ಸಹೋದರನ ಚೇರ್ಮನ್ ಮಾಡಿರ್ತಕ್ಕಂಥದ್ದು, ಇಷ್ಟೆಲ್ಲ ಮಾಡಿಯೂ ಕೂಡ ನೀವು ಅವ್ರ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ರಿ ಅಂತಕ್ಕಂಥ ಆರೋಪ ಇದೆ. ನಾನಿದು ಬಹುಶಃ ನಾನು ಯಾರೋ ಹೇಳಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ, ನೀವು ಕೇಳಿದ್ರಿಂದ ಹೇಳ್ತಕ್ಕಂಥದ್ದು ಮಾಡ್ತಾ ಇದೀವಿ. ನಾನು ಯಾರು ಹೇಳಿರಲ್ಲ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. BBMPಯಲ್ಲಿ ನಿಮ್ಮ ಶ್ರೀಮತಿಯವರು ಮೇಡಮ್ ಅವರು ಎಲೆಕ್ಷನ್ ನಿಂತಾಗ ಅವತ್ತು ಇವರು ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ರೆ ಮಾಡ್ಲಿಲ್ವ? ಬೇಕು ಅಂತ ಹೇಳಿದ್ರೆ ಹಂಗಾರೆ ಅವ್ರು ಶ್ರೀಮತಿಯವ್ರನ್ನ ಸೋಲಿಸಿದ್ರು MLA ಅವರು. ನನ್ನ ಪಾಪ ಮನೆಗೆ ಹತ್ತಿ ಇಳಿದು ಎಲ್ಲ ಪಾಪ ಗೆಲ್ಸೋರೆ. ಶ್ರೀಮತಿಯವರು ಸಿಗ್ನಲ್ಗಳಲ್ಲಿ ಜಿಲ್ಲಾ ಪಂಚಾಯತ್ ನಿಂತಾಗ ಮನೆಗೆ ಹೋಗಿ ಪ್ರಚಾರ ಮಾಡ್ಲಿಲ್ವ ಹಂಗಾರೆ ಅವರು? ಬಹುಶಃ ಹಂಗಾರೆ MLA ಅವರು ಬಹುಶಃ ವಿದೇಶದಲ್ಲಿದ್ರು ಅನ್ಸುತ್ತೆ, ವಿದೇಶಿ ಪ್ರವಾಸದಲ್ಲಿದ್ರು ಅನ್ಸುತ್ತೆ. ಅವ್ರು ಮೇಡಮ್ ಅವ್ರು ಇಲ್ಲ ಅಂತಾರೆ, ಮೇಡಮ್ ಅವ್ರನ್ನ ಬೇಕು ಅಂತ ಪಾಪ ಸೋಲಿಸಿದ್ರು ಅನ್ಸುತ್ತೆ MLA ಅವರು. ಮುನ್ರಾಜಣ್ಣ ಪಾಪ ಲಾಸ್ಟ್ ಟೈಮ್ ಡೈರಿ ಎಲೆಕ್ಷನ್ ನಿಂತ್ಕೊಂಡ್ರಲ್ಲ, ನಮ್ಮ ಸೀನಿಯರ್ ಲೀಡ್ರು, ನಮ್ಮ ಪಾರ್ಟಿಯ ಸೀನಿಯರ್ ಲೀಡ್ರು, ಬಹಳ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂಥವ್ರು. ಅವ್ರ ಎಲೆಕ್ಷನ್ ಅಲ್ಲಿ ಯಾಕೆ ಮತ್ತೆ ಕ್ಯಾನ್ವಾಸ್ ಮಾಡ್ಲಿಲ್ಲ ಹಾಗಾದ್ರೆ ನೀವು? ಅವ್ರ ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸ್ ಮಾಡ್ಲಿಲ್ಲ ಹಾಗಾದ್ರೆ ನೀವು? ಹಾಗಾದ್ರೆ ಮುನ್ರಾಜಣ್ಣ ಬೇಕು ಅಂತ ಸೋಲಿಸಿದ್ರು ನೀವು ಇನ್ಯಾರು ಹಿಂದೆ ನಿಂತಾಗ? ನಾನು 46 ಓಟಲ್ಲಿ ಗೆದ್ದಿದ್ದೀನಪ್ಪ. ಹಿಂದೆ ನಿಂತಾಗ ಕಡಿಮೆ ಮಾಧ್ಯಮಗಳು ಗೆದ್ರಲ್ಲ, ಹಂಗಾದ್ರೆ ನೀವು ಅವಾಗೆಲ್ಲ ಹಂಗಾರೆ ನೀವು ಕ್ಯಾನ್ವಾಸ್ ಮಾಡಿರ್ಲಿಲ್ಲ ಹಂಗಾದ್ರೆ? ಅವ್ರನ್ನೆಲ್ಲ ಹಂಗಾರೆ ಬೇಕು ಅಂತ ಸೋಲಿಸಿದ್ದೀರಿ ನೀವು. ಅವರು ಬಹಳ ಒಳ್ಳೆ ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಮಾತಾಡಬಾರ್ದು ಅಂದ್ರೆ ಮಾತಾಡಿಸ್ತಾರೆ, ಏನ್ ಮಾಡೋದು? ತುಂಬಾ ನಮಗಂತೂ ಬಹಳ ಕೆಟ್ಟ ಹೆಸರಿದೆ. ಬಹಳ ಹೇಳ್ತಾ ಇದ್ರು, ಬಹಳ ಕೆಟ್ಟ ಹೆಸರಿದ್ರು, ನಮ್ಮಲ್ಲಿ ಹೇಳಿದ್ರು ಅವ್ರಿಗೆ ಅಂತೇಳಿ ಅಂತ. ಸರಿ ಸ್ವಾಮಿ, ಸಿಗ್ನಾಗ್ನಳ್ಳಿ ಒಳಗೆ ಮೇಡಮ್ ಅವ್ರು ನಿಂತಾಗ, ನಿಮ್ ಶ್ರೀಮತಿ ಅವ್ರು ನಿಂತಾಗ ಕಾಂಗ್ರೆಸ್ಗೆ ಎಷ್ಟು ಓಟ್ ಬಿತ್ತು, ಬಿಜೆಪಿಗೆ ಎಷ್ಟು ಓಟ್ ಬಿತ್ತು? ಒಂದ್ ಸೈಡ್ ಬಿತ್ತಾ? ನಿಮ್ಮೂರಲ್ಲಿ ಒಂದ್ ಸೈಡ್ ಓಟ್ ಬಿತ್ತಾ? ಯಾರ ಸಸ್ಪೆಂಡ್ ಮಾಡೋದು, ಹೊರಗಡೆ ಹಾಕಿದೀವಿ ಅಂತ ಹೇಳಿ ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ಅದೇನು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರು ಏನಾದ್ರು ಅಧಿಕಾರವನ್ನ ಇವ್ರಿಗೇನೋ ಕೊಟ್ಟವ್ರೇನೋ ಗೊತ್ತಿಲ್ಲ. ಯಾರು ಬೇಕಾದ್ರೂ ಸಸ್ಪೆಂಡ್ ಮಾಡ್ಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು ಅಂತ ಇವ್ರಿಗೇನೋ ಕೊಟ್ಟಿರ್ಬೋದೇನೋ, ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟವ್ರೇನೋ ಗೊತ್ತಿಲ್ಲ ನನಗದು. ಅದನ್ನ ಹೇಳ್ತಾ ಇದ್ರು ಅಂತಕ್ಕಂಥ ಮಾತಿದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಾನು ಹೇಳಿದ್ದು IRC 1972 ದೇಶದಲ್ಲಿ ಒಂದು ಕಾನೂನು ಇದೆ, ಇಡೀ ಭಾರತದಲ್ಲಿ ಅಪ್ಲೈ ಆಗಿದೆ. ಅದು ಯಲಹಂಕಕ್ಕೆ ಯಾಕೆ ಅಪ್ಲೈ ಆಗ್ತಾ ಇಲ್ಲ ಕಾನೂನು ಅಂತ ಕೇಳಿರ್ತಕ್ಕಂಥದ್ದು. - 2018ರಲ್ಲಿ ತಿರುಮಲ ಆಡ್ಸಿ ಅಗ್ರಿಮೆಂಟ್ ಆಯ್ತಲ್ಲಪ್ಪ, ಅದು ಯಾವ್ದು ಕಂಪ್ನಿ, ಯಾರದು ಓನರ್, ಯಾರು ಅದಕ್ಕೆ? ಅವಿನಾಶಿ ಯಾರು ಪಾರ್ಟ್ನರ್ಶಿಪ್ ಅವರದ್ರಲ್ಲಿ? KRDC ಎಲ್ಲರೂ ಯಾಕೆ ಲೆಟರ್ ಕೊಟ್ಟು ಅಕ್ರಮವಾಗಿ ಇದನ್ನ ಬೋರ್ಡ್ ಅನ್ನ, ಹೋಲ್ಡಿಂಗ್ಸ್ ಅನ್ನ ಮತ್ತೆ QNX ಗಳನ್ನ ಹಾಕಿದ್ದಾರೆ ಮಧ್ಯ ರೋಡ್ ಅಲ್ಲಿ ಅಂತ ಹೇಳಿ ಆರ್ಡರ್ ಮಾಡೋರಲ್ಲ. ಹಾಗಾದ್ರೆ KRDC ಅನ್ನೋರು ಆರ್ಡರ್ ತಪ್ಪ? ಇವರು ರಸ್ತೆ ಮಧ್ಯದಲ್ಲಿ ಹಾಕಿ ದುಡ್ಡು ಸುಳಿ ಮಾಡ್ತಾರಲ್ಲ ಅಕ್ರಮವಾಗಿ, ಸರ್ಕಾರಕ್ಕೆ ಮೋಸ ಮಾಡಿ. ನಾನು 32 ಬೋರ್ಡ್ ಹಾಕಿದ್ದೀರಾ, ತಿಂಗಳಿಗೆ 10 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಅಂತೇಳಿ ಎಲ್ಲ ಇದು ಮಾಡ್ತಾರೆ. ಎರಡು ಕಡೆನೂ ಹಾಕ್ಲಿಕ್ಕೆ ಹೋಲ್ಡಿಂಗ್ಸ್ಗೆ 10 ಲಕ್ಷ ರೂಪಾಯಿ ಪಡೆದು ಬೋರ್ಡ್ ತಿಂಗಳಿಗೆ. ಅಂದ್ರೆ 32 ಬೋರ್ಡ್, ಯಲಹಂಕ ಪೇಷಂಟ್ ರಾಜಮುಂಟವರು 32 ಬೋರ್ಡ್ ಹಾಕಿದಿರಿ ಮಧ್ಯ ರೋಡ್ ಅಲ್ಲಿ. 32 ಬೋರ್ಡ್ 10 ಲಕ್ಷ ಅಂತಂದ್ರೆ 3,20,00,000 ಆಯ್ತು. QNX ಗಳು 500 QNX ಗಳು ಹಾಕಿದಿರಿ, 20,000 ರೂಪಾಯಿ 1 ಕೋಟಿ ಆಯ್ತು. 4,20,00,000 ಆಯ್ತು ತಿಂಗಳಿಗೆ. 2018ರಲ್ಲಿ ಅಗ್ರಿಮೆಂಟ್ ಆಗಿದೆ ತಿರುಮಲ ಆಡ್ಸ್ಕ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅವಿನಾಶಿ ಅವರು ಬೋಲ್ಡ್ ಹಾಕಂತವ್ರೆ, ನೀವು ಜಾಹೀರಾತಿಗಾಗಿ ಸಂಪರ್ಕಿಸಿ ಅಂತ ಬೋಲ್ಡ್ ಹಾಕತ್ತವ್ರೆ.
ನೀವು 4.5 ಕೋಟಿ ತಿಂಗಳಿಗೆ ಅಂತ 2008 ಇಲ್ಲಿವರೆಗೂ ಕೂಡ 590 ಕೋಟಿ ಆಗುತ್ತೆ. ಯಾರು ಇದ್ರಿಂದ ಇದ್ದಾರೆ? ಯಾರು ಸರ್ಕಾರಕ್ಕೆ ಮೋಸ ಮಾಡೋಲ್ಲ? ನೀವು ಹೈಯೆಸ್ಟ್ ವೋಟ್ ಹಾಕಿ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯ ಮತದಾರರು ವೋಟ್ ಕೊಟ್ಟಿದೀವಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದೀವಿ ನಾವು. ಯಾಕೆ ನೀವು ಅದನ್ನ ತೆಗಿಸ್ತಾ ಇಲ್ಲ? ಯಾರಿದಾರ ಅದ್ರ ಹಿಂದೆ? ಅದ್ರ ಬಗ್ಗೆ ಮಾತಾಡಿ ಅಂತ ನಾನು ನೇರವಾಗಿ ನಿಮಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ನೀವು ಯಾರ್ಯಾರ ಕೈಯಲ್ಲೋ ಏನೇನೋ ಮಾತಾಡಿಸಿ ಅದ್ಯಾಕೋ ಡೈವರ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀರಿ. ನಮ್ಮ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾರೇ ಮೋಸ ಮಾಡಿದ್ರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಶಾಸಕರು, ಗೌರವಾನ್ವಿತ ಶಾಸಕರು, ನಮ್ಮ ಹೆಮ್ಮೆಯ ಶಾಸಕರು ಅದನ್ನ ಕೇಳಬೇಕು, ಅದರ ಹೋರಾಟದ ಮುಂಚೂಣಿಯನ್ನು ವಹಿಸ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ನಾವು ನಿಮ್ ಜೊತೆ ಹೋರಾಟಕ್ಕೆ ಬರ್ತೀವಿ. KRDC ಅಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ತಪ್ಪ ಹಾಗಾದ್ರೆ KRDC ಯಲ್ಲೂ ಟೋಲ್ಗೆ ಯಲಹಂಕ ಟು ಎಬಿ ಬಾರ್ಡರ್ ಟೋಲ್ ಇದೆಯಲ್ಲಪ್ಪ, ಟೋಲ್ಗೆ ಕೊಟ್ಟಿರ್ತಕ್ಕಂಥ ತಪ್ಪ, ಅದನ್ನು 7 ದಿನದಲ್ಲಿ ತೆರವುಗೊಳಿಸಬೇಕು, ಅಕ್ರಮವಾಗಿ ಇನ್ಸ್ಟಾಲ್ ಮಾಡೋರು ಅಂತ ಕೊಟ್ಟಿರ್ತಕ್ಕಂಥ ಆದೇಶ ತಪ್ಪ. ಈ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಯಾಕೆ ಕಾನೂನು ಅಪ್ಲೈ ಆಗ್ತಾ ಇಲ್ಲ? ಭಾರತ ದೇಶದ ಕಾನೂನು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಯಾಕೆ ಅಪ್ಲೈ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಎಲ್ಲೂ ಕೂಡ ನ್ಯಾಷನಲ್ ಹೈವೇ ಅಲ್ಲಿ, ಸ್ಟೇಟ್ ಹೈವೇಗಳ ಮಧ್ಯಭಾಗದಲ್ಲಿ ಎಲ್ಲೂ ಕೂಡ ಹೋಲ್ಡಿಂಗ್ಸ್ ಹಾಕಿಲ್ಲ. ಯಲಹಂಕದಲ್ಲಿ ಯಾಕೆ ಯಲಹಂಕ ಅಂದ್ರೆ ಸಪರೇಟಾ? ಯಲಹಂಕಕ್ಕೆ ಸಪರೇಟ್ ಕಾನೂನು ಇದೆಯಾ? ದೇಶಕ್ಕೊಂದು ಕಾನೂನು, ಯಲಹಂಕಕ್ಕೊಂದು ಕಾನೂನು ಇದೆಯಾ? ರಿಪಬ್ಲಿಕ್ ಆಫ್ ಯಲಹಂಕ ಆಗಿದೆಯಾ ಇದು? ಅದನ್ನ ಕೇಳ್ತಿರೋದು ನಾನು. ಅದನ್ನ ಬಿಟ್ಟು ಯಾರ್ಯಾರೋ ಏನೇನೋ ಮಾತಾಡ್ತಕ್ಕಂಥದ್ದು ವಿಚಾರ ಮಾಡ್ತಾವ್ರೆ. ದಯವಿಟ್ಟು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಕೈ ಮುಗಿದು ಕೇಳ್ತಾ ಇದ್ದೀನಿ ನಾನು, ಸ್ಪಷ್ಟನೆಯನ್ನ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ನಿಲ್ಸಿ ಗೆಲ್ಸಿದ್ರಪ್ಪ, ಅವನು ಯಾರೋ ಹೇಳ್ತಾ ಇದ್ದ ಗ್ರಾಮ ಪಂಚಾಯತಿಗೆ ಚೇರ್ಮನ್ ಮಾಡೋದು ನಿಲ್ಸಿ ಅಂತ ಹೇಳ್ಬಿಟ್ಟು. ಯಾಕಪ್ಪ ನೀನ್ ನಿಂತಾಗ ಇದೇ ಶಾಸಕರು ಇರ್ಲಿಲ್ಲ, ನೀನ್ ಚೇರ್ಮನ್ ಮಾಡಕ್ಕಾಗ್ಲಿಲ್ವಾ? ಅವರನ್ನು ಎಷ್ಟು ವೋಟಿಂದ ಗೆದ್ದವನೆ ಅಂತ ಹೇಳ್ಬೇಕಲ್ಲ ಆತ. ನಮ್ಮನ್ನೇನೋ ಬಂದು ಗೆಲ್ಸಿದ್ರು, ನೀನೇ ಯಾಕಪ್ಪ ಇಷ್ಟೊಂದು ವೋಟಿಂದ ಗೆದ್ದೆ ನೀನು ಗ್ರಾಮ ಪಂಚಾಯತಿಯಲ್ಲಿ? ಮಾತಾಡ್ತಕ್ಕಂಥದ್ದು ನನಗೆ ಗೊತ್ತಿದೆ. ನಾನು ಅವ್ರ ತರ ಎಲ್ಲ ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಅವನು ಏನು ಯೋಗ್ಯತೆ ಎಲ್ಲ ಗೊತ್ತಿದೆ ನನಗೆ, ಏನು ಬಿಡಿಸಿ ಹೇಳಕ್ ಹೋಗೋದಿಲ್ಲ ನಾನು ಅದನ್ನೆಲ್ಲ ಕೂಡ. ನಾನು ಜನಪ್ರತಿನಿಧಿನಪ್ಪ, ನಾನು ಕೂಡ ಗೆದ್ದಿದ್ದೀನಿ, ಜನಪ್ರತಿನಿಧಿ. ನನ್ನನ್ನ ನೀನ್ ಕಾಗೆ ಅನ್ಬೋದು, ನನ್ನನ್ನ ನೀನ್ ಸಾಸಿವೆ ಕಾಳು ಅನ್ಬೋದು. ನಾನು ಕರಗಿದ್ದೀನಪ್ಪ, ನಾನು ಕಾಗೆ ಆಯ್ತು. ನೀನು ಹುಲಿನ ಸಿಂಹನ? ಹುಲಿನ ಸಿಂಹನ? ಅಥವಾ ನಾನು ಕರಗಿದ್ದೀನಿ ಅಂತ ಕಾಗೆ ಅನ್ನೋದಾದ್ರೆ ನೀನು ಬೆಳಗಿದ್ಯಾ, ಕೆಂಪಿದ್ಯಾ, ಗೂಬೆ ಅನ್ಬೋದ? ಮತ್ತೆ ನಾನು ಅನ್ನಕ್ಕಾಯ್ತದ? ಅನ್ನಕ್ಕಾಗ್ತದೇನ್ರಿ? ಜನಪ್ರತಿನಿಧಿಗಳಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಧರ್ಮ. ಬಟ್ ನಾನು ಆ ರೀತಿ ಎಲ್ಲ ಮಾತಾಡಕ್ ಹೋಗೋದಿಲ್ಲ. ನನಗೆ ಶಾಸಕರ ಬಗ್ಗೆ ಹೆಮ್ಮೆ ಇದೆ, ನನಗೆ ನಮ್ಮ ಶಾಸಕರ ಬಗ್ಗೆ ಗೌರವ ಇದೆ. ಮಾತಾಡಬೇಕಾದ್ರೆ ಅವರು ಕೂಡ ಒಬ್ಬ ಮನುಷ್ಯನಿಗೆ ಏನು ನನಗೊಂದು ಕಾನೂನು ಬೇರೆ ಒಂದು ಕಾನೂನು ಇದೆಯಾ? ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಗೆ ಏನ್ ಕಾನೂನು ಇದೆಯೋ ಜನಪ್ರತಿನಿಧಿ ಎಲ್ಲರಿಗೂ ಅದೇ ಕಾನೂನು ಇರ್ತಕ್ಕಂಥದ್ದು. ನನಗೆ ಒಂದು ಓಟ್ ಹಾಕ ಪವರ್ ಇದೆ, ಜನಪ್ರತಿನಿಧಿಗೂ ಒಂದು ಓಟ್ ಹಾಕ ಪವರ್ ಇರ್ತಕ್ಕಂಥದ್ದು. ಜನಪ್ರತಿನಿಧಿಗಳಿಗೆ ವಿಶೇಷವಾದ ಕಾನೂನು ಇದೆಯಾ? ಸಂವಿಧಾನ ನನಗೊಂದು ಅವ್ರಿಗೊಂದು ಇದೆಯಾ? ನಮ್ಮನ್ನ ಗೌರವಯುತವಾಗಿ ಮಾತಾಡ್ಸಿದ್ರೆ ನಾವು ಗೌರವಯುತವಾಗಿ ಮಾತಾಡ್ತೀವಿ. ನನ್ನ ನೀನು ಏನ್ ಬೇಕಾದ್ರೂ ಅನ್ಬೋದು, ನಿಮಗೆ ಗೌರವ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಯಾಕೆ ನನಗೆ ಕಾನೂನು ಬೇರೆ ಇದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಂಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ಬಹುಶಃ ಆ ರೋಡಲ್ಲಿ ಹಾಕಿರ್ತಕ್ಕಂಥದ್ದು ಏನು 100 ಕೋಟಿ ರೂಪಾಯಿ ಸರ್ಕಾರಿ ದುಡ್ಡನ್ನ ಮೋಸ ಮಾಡಿ ಕಲೆಕ್ಟ್ ಮಾಡಿದ್ದಾರೆ. ಆ ಹೋಲ್ಡಿಂಗ್ಸ್ ಬಗ್ಗೆ ಮಾತಾಡ್ತಾರೆ. ಆ ಹೋರಾಟದ ನೇತೃತ್ವವನ್ನ ಮೊನ್ನೆ ಶಾಸಕರು ವಹಿಸ್ಕೊಳ್ತಾರೆ ಅಂತೇಳಿ ಭಾವಿಸಿದ್ದೀನಿ. ನಾವು ಸದಾ ಶಾಸಕರಿಂದ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ. ನಮಸ್ಕಾರ.